ಮೈನುದ್ದೀನ್ ಅಂತ ಸರ್. ನಾನು KPCC ಜವಾಹರ್ ಬಾಲ್ ಮಂಚಿನ ಒಂದು ವಿಭಾಗದ ರಾಜ್ಯಾಧ್ಯಕ್ಷ. ಸರ್, ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರ ಆಗಿತ್ತು. ಆದ್ರೆ ಅಲ್ಪಸಂಖ್ಯಾತರೆಲ್ಲ ಒಟ್ಟಾಗಿ ಸೇರಿ ಚುನಾವಣೆ ಮಾಡ್ತಾ ಇದ್ದೀರಾ. ನಿಮ್ ಸಮುದಾಯಕ್ಕೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಸಮುದಾಯಕ್ಕೆ ಇಷ್ಟೇ ಹೇಳ್ತೀನಿ, ಪ್ರಜಾಪ್ರಭುತ್ವದಲ್ಲಿ ಕೇಳುವಂತ ಹಕ್ಕು ನಮಗೆ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಮುಂದೇನೂ ಕೇಳಕ್ ಅವಕಾಶ ಇದೆ. ಯಾರಿಗೂ ನಾವು ಕೇಳಬಾರ್ದಂತ ಯಾವತ್ತೂ ಹೇಳಕ್ ಪ್ರಶ್ನೆನೇ ಇಲ್ಲ. ನಮಗೆ ಸಿಗ್ಬೇಕಿತ್ತು, ಸಿಕ್ಕಿಲ್ಲ. ಅದು ನಮ್ಮ ಸಚಿವರು ಕೂಡ ಹೇಳಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಸನ್ನಿವೇಶ ಹೇಗಿತ್ತಂದ್ರೆ, ಸತ್ತೋರ ಮನೆಯಲ್ಲಿ ಅಂದ್ರೆ ಯಾರು ದುಃಖದಲ್ಲಿರ್ತಾರೆ ಅವರಿಗೆ ಅನುಕಂಪ ತೋರಿಸುವಂತ ಒಂದು ಪದ್ಧತಿ ಭಾರತ ದೇಶದಲ್ಲಿ ಇದೆ. ಅಲ್ಲಿ ಬಾಗಲಕೋಟೆಯಲ್ಲಿ ಅವ್ರ ಮನೆಯಲ್ಲಿ ಕೊಟ್ಟಾಗ ಇಲ್ಲಿ ದಾವಣಗೆರೆಯಲ್ಲಿ ಕೂಡ ಅವ್ರ ಮನೆಗೆ ಕೊಡಬೇಕಂತ ಒಂದು ತೀರ್ಮಾನ ಹೈಕಮಾಂಡ್ ತಗೊಂಡಿದೆ. ಆ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ಸಚಿವರಿದ್ರು, ಮೈನಾರಿಟಿ ಮಿನಿಸ್ಟರ್ಸ್ ಇದ್ರು, MLA ಇದ್ರು, ಅವರೆಲ್ಲರ ಸಮ್ಮುಖದಲ್ಲೇ ಅದು ತೀರ್ಮಾನ ಆಯಿತು. ಆ ತೀರ್ಮಾನಕ್ಕೆ ನಾವು ಪಾರ್ಟಿಯ ಒಂದು ಸಿದ್ಧಾಂತನ ಒಪ್ಕೊಂಡ್ಬಿಟ್ಟು ಪಾರ್ಟಿ ಯಾರಿಗೆ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲ ಕಾರ್ಯಕರ್ತರು ಮಾಡ್ತಾ ಇದೀವಿ. ನಮ್ಮ ಲೀಡರ್ಸು ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಮುಂದೆ ಅವಕಾಶ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಒಟ್ಟಾಗಿ ನಿಂತು ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸರ್? ನಾನು ಮೊದಲೇ ಹೇಳಿದ್ದೀನಿ, ನಾಮಿನೇಷನ್ ಟೈಮಲ್ಲಿ ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ, 40,000 ರಿಂದ 45,000 ಅಂತರ ಮತಗಳಿಂದ ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ಲೋದ್ರಲ್ಲಿ ಯಾವುದಾದ್ರೂ ಅನುಮಾನ ಇಲ್ಲ ಸರ್. ಒಟ್ಟಾರೆ ಪ್ರಚಾರ ಅಂತ ನೋಡಿದ್ರೆ ಸಲೀಂ ಅಹಮದ್ ಇಂದ ಹಿಡಿದು ರಾಜ್ಯದ ಸಾಕಷ್ಟು ನಾಯಕರುಗಳು ಬರ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಅವ್ರು ಬಂದಿದ್ರು. ಮೊದಲು ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ದೆ ಅವರು. ಖಂಡಿತ ನೋಡಿ, ರಿಜ್ವಾನ್ ಅರ್ಷದ್ ಒಬ್ಬ ಯೂತ್ ಕಾಂಗ್ರೆಸ್ನ 2 ಸರಿ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯಕ್ಕೆ. ಆಮೇಲೆ ಒಂದ್ಸರಿ MLC ಆಗಿದ್ರು, ಈ 2ನೇ ಸರಿ ಶಾಸಕರಾಗಿದ್ದಾರೆ. ಸಾಕಷ್ಟು ಅಲ್ಪಸಂಖ್ಯಾತರಲ್ಲಿ ಒಳ್ಳೆಯ ಒಂದು ಫೇಮಸ್ ಇರುವಂತ ಒಂದು ಪಬ್ಲಿಕ್ ಫಿಗರ್. ಸಲೀಂ ಅಹಮದ್ ರಾಷ್ಟ್ರೀಯ NICU ಇದರಲ್ಲಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ, ಈಗ MLC ಆಗ್ಬಿಟ್ರು, ಚೀಫ್ ವಿಪ್ ಆಗ್ಬಿಟ್ಟು, KPCC ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಒಂದು ಅವಧಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಅವರ ಒಳಗಡೆ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಅಲ್ಪಸಂಖ್ಯಾತರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು KPCCಲಿ ನಾನು ಒಂದು ಡಿಪಾರ್ಟ್ಮೆಂಟ್ ಅಧ್ಯಕ್ಷ ಆಗಿ ಅಲ್ಲಿ ನಾನು ಒಂದು ಚೇಂಬರ್ ಸಿಕ್ಕಿದೆ ಅಂದ್ರೆ ಅದು ಸಲೀಂ ಅಹಮದ್ ಅವರ ಯೋಗದಾನನೂ ಬಹಳ ಇದೆ. ಇವತ್ತು ನಾನು ಅದನ್ನೇ ಮಾತಾಡ್ತಾ ಇದ್ದೀವಿ ವಾರ್ ರೂಮ್ ಚೇಂಬರ್ ಅಲ್ಲಿ, ಕ್ಯಾಂಪ್ ಆಫೀಸಲ್ಲಿ. ಸರ್, ನೀವು ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದೇ ತರ ಇವತ್ತು ಅನೇಕ ನಾಯಕರಿಗೆ ಬೆಳೆಸ್ತಾರೆ. ಅಲ್ಪಸಂಖ್ಯಾತರು ಯಾರು ನ್ಯಾಯ ಕೊಡೋದು ಯಾವ್ದಾದ್ರು ಒಂದು ಪಕ್ಷ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್. ಇಡೀ ದೇಶದಲ್ಲಿ ಅನೇಕ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಇದ್ದಾರೆ, CWC ಮೆಂಬರ್ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಸಚಿವರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿಧಾನಸೌಧ ಸ್ಪೀಕರ್ ಆಗಿ UT ಖಾದರ್ ಅಂತ ಒಂದು ಸ್ಥಾನಮಾನ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದು. BJP ನಾನು ಚಾಲೆಂಜ್ ಕೊಡ್ತೀನಿ, ನೀವು ಯಾವ ನಿಮ್ಮ ಸರ್ಕಾರ ಇಲ್ಲಿಂದ 10 ವರ್ಷನೋ 15 ವರ್ಷ ಬಿಟ್ಟ ಮೇಲೆ ಕರ್ನಾಟಕದಲ್ಲಿ ಬಂದ್ಮೇಲೆ, ಯಾಕಂದ್ರೆ 28ಗಂತೂ ಬರಲ್ಲ ಅವರು. ಬಂತಂದ್ರೆ 28ಕ್ಕೆ ಬರಲ್ಲ, ಚಾನ್ಸೇ ಇಲ್ಲ. BJP JDS ಒಟ್ಟಾಗಿ ಯಾವ ಕಾರಣಕ್ಕೂ ನೋಡಿ ಸರ್, ಮೊದಲನೇದಾಗಿ ಅವರು ಸಿದ್ಧಾಂತವಾಗಿ ಅವ್ರು ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು ಪಕ್ಷ ಕಟ್ಟಿರುವಂತ ದೇವೇಗೌಡರು ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ, ಇವತ್ತು ಅವ್ರು ಇಬ್ರು ಒಟ್ಟಾಗಿದ್ದಾರೆ ಅಂದ್ರೆ ನಂಬಕ್ಕಾಗಲ್ಲ. ಆದ್ರೆ ಅವ್ರು ಒಟ್ಟಾಗಿರ್ಬೋದು, ಇಲ್ಲಿ ಮತದಾರರು ಯಾವ ಕಾರಣಕ್ಕೆ ಅವ್ರಿಬ್ರು ಒಪ್ಪಲ್ಲ. 28ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಎಲ್ಲಾ ಅಲ್ಪಸಂಖ್ಯಾತರಿಗೆ ಮತ್ತೆ ಯಾರು ಮುಖ್ಯಮಂತ್ರಿ ಸರ್? ಮುಖ್ಯಮಂತ್ರಿ ಅದು ಹೈಕಮಾಂಡ್ ಅಲ್ಲಿ ಡಿಸೈಡ್ ಆಗುತ್ತೆ. ಯಾರು ಎಲ್ಲಾ ನಾಯಕರು ಗೆದ್ದಿರುವಂತ ಶಾಸಕರು CLP ಮೀಟಿಂಗ್ ಅಲ್ಲಿ ಕುತ್ಕೊಂಡು ಇವರೇ ನಮ್ ನಾಯಕರು ಅಂತಾರೆ, ಅವ್ರು ಆಗ್ತಾರೆ. ಯಾರು ಆಗಲ್ಲ ಅಂತಿಲ್ಲ. DK ಶಿವಕುಮಾರ್ ಸಾಹೇಬ್ರು ಆಗ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬ್ರು ಆಗ್ಬೋದು. ಯಾರು ಪಕ್ಷಕ್ಕೆ ದುಡಿತಾರೋ ಖಂಡಿತ ಅವ್ರನ್ನ ಮಾಡೇ ಮಾಡ್ತಾರಂತ ನನಗೆ ವಿಶ್ವಾಸ ಇದೆ ಸರ್. PRM ಹುಸೇನ್, KPCC ಉಪಾಧ್ಯಕ್ಷರು. ನಿಮ್ಮ ಹೆಸರು ಕೂಡ ಟಿಕೆಟ್ ವಿಚಾರದಲ್ಲಿ ಕೇಳಿ ಬಂದಿತ್ತು. ಹೌದೌದು. ಓಕೆ, ಆದ್ರೂ ಕೂಡ ಕಾಂಗ್ರೆಸ್ನ ಗೆಲುವಾಗಿ ಒಟ್ಟಾಗಿ ನಿಂತಿದ್ದೀರಾ. ಮತದಾರರಿಗೆ, ಅದರ ಅಲ್ಪಸಂಖ್ಯಾತ ಮತದಾರರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ನಾನು ಹೇಳೋದಿಷ್ಟೇ, ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ನಮ್ಮ ಅಣ್ಣ ತಮ್ಮಂದರಲ್ಲಿ ಹೇಳೋದಿಷ್ಟೇ, ಕಾಂಗ್ರೆಸ್ ಪಕ್ಷ ನಿಮ್ಗೆಲ್ಲ ರೀತಿಯ ಸಹಾಯ ಮಾಡಿದೆ. ಈ ಒಂದು ಭದ್ರತೆ ಏನಿದೆಯೋ, ನಿಮ್ಮ ಅಭದ್ರತೆಯಿಂದ ದೂರ ಮಾಡಿ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಮಾಡಿದೆ. ದಯಮಾಡಿ ಬೇರೆಯವರ ಮಾತು ಕೇಳಿ ಹಾಳಾಗಬೇಡಿ. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲವಾಗಿ ನಿಂತು ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲ ಸಹಕಾರ ಕೊಡಬೇಕಾಗಿ ನಾನು ನನ್ನ ಅಲ್ಪಸಂಖ್ಯಾತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಹೇಗೆ ನಡೀತಿದೆ ಸರ್ ಪ್ರಚಾರ ಕಾರ್ಯ? ಸಲೀಂ ಅಹಮದ್ ಬರ್ತಾ ಇದ್ದಾರೆ, ರಿಜ್ವಾನ್ ಅರ್ಷದ್ ಬಂದಿದ್ರು, ಸಾದಿಕ್ ಪೈಲ್ವಾನ್ ಅವ್ರನ್ನ ಸಮಾಧಾನ ಪಡಿಸಿದ್ರು. ಇಲ್ಲ, ಅದು ಏನಂದ್ರೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಸಾದಿಕ್ ಪೈಲ್ವಾನ್ ಅವ್ರ ಸಾಹೇಬ್ರ ಜೊತೆಗೆ. ಹಾಗಾಗಿ ಕೊನೆಯ ಗಳಿಗೆಯಲ್ಲಿ ಒಂದು ಮಾತುಕತೆಯಾಗಿ ನಮ್ಮ ಮುಖ್ಯಮಂತ್ರಿಗಳು ರಿಜ್ವಾನ್ ಅರ್ಷದ್ ಅವರನ್ನು ಮತ್ತು ಸಲೀಂ ಅಹಮದ್ ಸಾಹೇಬ್ರನ್ನು ಕಳಿಸಿಕೊಟ್ಟು ಈ ಒಂದು ನಾಮಪತ್ರವನ್ನು ಹಿಂಪಡೆಯಲು ಒಂದು ಮಾತುಕತೆ ನಡೆಸಿ ಅವ್ರನ್ನ ಮನವೊಲಿಸಿ ಅಂತ ಕಳಿಸ್ತಾ ಒಂದು ಮಾತನ್ನು ಹೇಳಿದರು. ಹಾಗಾಗಿ ಅವ್ರು ಬಂದಿದ್ದರು. ಅವರು ಯಶಸ್ವಿಯಾಗಿ ಮಾತುಕತೆ ನಡೆಸಿ ನಂತರ ಬೆಂಗಳೂರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಮಾನ್ಯ
ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗಿ ಮಾತನಾಡಿ ನಂತರ ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿ ಮಾಡಿಸಿ ಅವರಿಗೆ ಸಮಾಧಾನ ಪಡಿಸಿ, ಕಾಂಗ್ರೆಸ್ ಪಕ್ಷದ 40 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ, ಈಗ ಯಾಕೆ ನೀವು ಆ ರೀತಿ ಮುನ್ನಿಸ್ಕೊಂಡಿದ್ದೀರಾ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತಕ್ಕಂಥ ಮಾತನ್ನ ಅವರಿಗೆ ಭರವಸೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಬೇರೆ ಬೇರೆ ರೀತಿಯ ಸ್ಥಾನಮಾನ ಕೊಡ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ನಡ್ಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಯಾವ ರೀತಿ ನೆನೆಸ್ಕೊತೀರಾ? ಅವ್ರ ಬಗ್ಗೆ ನಾವು ನನಗೆ ದುಃಖ ಆಗುತ್ತೆ. ಅವರು ಸುಮಾರು ನಾನು ಕೂಡ 90ರ ದಶಕದಲ್ಲಿ ಅವ್ರ ಜೊತೆಲಿ ಒಡನಾಡಿಯಾಗಿ ಕೆಲಸ ಮಾಡಿದವನು. 94ರಲ್ಲಿ ಅವ್ರಿಗಾಗಿ ನಾನು ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಒಂದು ಬೇಡಿಕೆಯನ್ನು ಇಟ್ಟು ನಮ್ಮ ಜಾಫರ್ ಶರೀಫ್ ಸಾಹೇಬ್ರ ಹತ್ರ, ಮಾನ್ಯ ಆವಾಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವ್ರ ಹತ್ರ ಆಗ್ರಹ ಪಡಿಸಿ ನಾವು ಅವ್ರನ್ನ 94ರಲ್ಲಿ ಅವರು ಹುರಿಯಾಳಾಗಿ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಗೆಲ್ಲಿಸಿ ಅವ್ರನ್ನ ಶಾಸಕರನ್ನಾಗಿ ಮಾಡಿದ್ವಿ. ಅವ್ರ ಜೊತೆಗೆ ಒಳ್ಳೆಯ ಒಂದು ಸಂಬಂಧ ಇತ್ತು, ಒಳ್ಳೆಯ ಒಡನಾಟ ಇತ್ತು. ನಂತರ ಅವರು ಎಲ್ಲ ನಮ್ಮ ಸಮಾಜ ಬಾಂಧವಗಳಿಂದ ತುಂಬಾ ಅನೋನ್ಯವಾಗಿದ್ರು. ಹಾಗಾಗಿ ಅವರು ಕಳ್ಕೊಂಡಿರೋದು ಇವತ್ತು ನಮಗೆ ದುಃಖ ಆಗ್ತಿದೆ. ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸರ್ ಈ ಸಲ ಸಮರ್ಥ? 50,000 ಮತಗಳಿಂದ ನಮ್ಮ ಸಮರ್ಥ ಗೆಲ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.